50% ಟ್ಯಾಕ್ಸ್ ಭಾರತಕ್ಕೆ. ಮೋದಿ ಅವ್ರು ಏನಾರ ಮಾತಾಡಿದ್ರ? ಏನೂ ಮಾತಾಡ್ಲಿಲ್ಲ. ಯುರೋಪ್ ಕಂಟ್ರಿ ಜೊತೆ ಒಪ್ಪಂದ ಮಾಡ್ಕೊಂಡ್ಬಿಟ್ಟು ಸೈಲೆಂಟ್ ಆಗಿ, ನೀನ್ ಬೇಡ ಬಿಡ ಅಂತ. ನೆಕ್ಸ್ಟ್ ಡೇನೆ ಫೋನ್ ಮಾಡ್ದ ಟ್ರಂಪ್, ಮೋದಿಜಿ ಏನ್ ತಪ್ಪು ತಿಳ್ಕೊಬೇಡ, ಅದೇನೋ ಮಾಡ್ಕೊಂಡ್ಬಿಟ್ಟಿದ್ಯಾ, ನೀನ್ ಟ್ಯಾಕ್ಸ್ ಕಮ್ಮಿ ಮಾಡ್ತೀನಿ ನಿನಗೆ. 18% 50% ಇಂದ 18% ಟ್ಯಾಕ್ಸ್ ಕಮ್ಮಿ ಮಾಡಿದ್ವಿ. ಅಮೆರಿಕದಿಂದ ಬರ್ತಕ್ಕಂಥ ಕೆಲವಕ್ಕೆ 0% ನಾವು ಮಾಡಿದ್ವಿ. ಅದರಲ್ಲೂ ಕೃಷಿ ಮತ್ತು ಹೈನುಗಾರಿಕೆಗಿಲ್ಲ, ಗೊತ್ತಿರಲಿ. ಈ ಕಾಂಗ್ರೆಸ್ ರಾಹುಲ್ ಗಾಂಧಿ ಆಗಲೇ ಬುಕ್ ಇಟ್ಕೊಂಡು ಓಡಾಡ್ತಾನೆ, ರೈತರಿಗೆ ಇದಾಗ್ಬಿಡ್ತಾ ಅದಾಗ್ಬಿಡ್ತಾ ಅಂತೇಳಿ. ಅಮೆರಿಕದಿಂದ ಏನೇನು ಬರ್ತದೆ ವಸ್ತುಗಳು ಟ್ಯಾಕ್ಸ್ ಇರಲ್ಲ ಅಂದ್ರೆ ನಮ್ಗೆ ರೇಟ್ ಅರ್ಧಕ್ಕರ್ಧ ರೇಟ್ ಸಿಗ್ತದೆ. ಇವತ್ತು ಯುರೋಪ್ ಜೊತೆಯಲ್ಲಿ ಮಾಡ್ಕೊಂಡಿರ್ತಕ್ಕಂಥ ಒಪ್ಪಂದಗಳಲ್ಲಿ ನೀನು ಮರ್ಸಿಡೀಸ್ ಬೆಂಜು ಇಲ್ಲೆಲ್ಲ ಚಿಕ್ಕಬಳ್ಳಾಪುರದಲ್ಲಿ ನೆಕ್ಸ್ಟ್ ತಗೋತೀರ ನೀವು. ಆಗಲೇ ಸಂದೀಪ್ ಹೇಳಿ ಸರಿಯಾಗೈತೆ. ಯಲಹಂಕ ಕಲಾಸು, ದೇವನಹಳ್ಳಿ ಜಮೀನ್ ಕಲಾಸು. ನೆಕ್ಸ್ಟ್ ಕಣ್ಣು ಬಿದ್ದಿರೋದು ಎಲ್ಲಿ ಗೊತ್ತಾ? ಚಿಕ್ಕಬಳ್ಳಾಪುರನೇ. ಅಲ್ಲಿ ಕೂಡ ಜಮೀನ್ ಕಳ್ಕೊಂಡ್ರೆ ನೀನು ತಗೊಂತವ್ರೆ. ಇಲ್ಲೂ ಎಲ್ಲ ಮೇನ್ ರೋಡಲ್ಲಿ 50 ಲಕ್ಷ ಆಯ್ತಾ ಸಂದೀಪು? ನೋಡಪ್ಪ, ಅಲ್ಲೇ ಎದ್ಬಿಟ್ರು 5 ಕೋಟಿ ಅಂತ ಎದ್ರು. ನಾವು ಈ ಕಡೆ ಬರಲ್ಲ ಬಿಡ್ರಪ್ಪ, ಯಾಕೆ ಬೇಕು? ನಾವು ಎಲೆಕ್ಷನ್ಗೆ ಏನಿದ್ರು ಬರ್ತೀವಿ, ಜಮೀನ್ ಸವಾಸ ಬೇಡ. ನಮ್ಮ ತಾಯಿ ಊರು ಸೊಪ್ಪಳ್ಳಿ, ನಮ್ಮ ತಾಯಿ ಊರು ಸೊಪ್ಪಳ್ಳಿ. ನಮ್ಮ ತಾಯಿ ನೆನಪೋಸ್ಕರ ಮಂಚೇನಹಳ್ಳಿಲಿ ಒಂದು ಸ್ವಲ್ಪ ಜಮೀನು ತಗೊಂಡಿದ್ದೀನಿ. ಆರೋಡಿ ಹತ್ರ ಒಂದು ಸ್ವಲ್ಪ ಜಮೀನು ತಗೊಂಡಿದ್ದೀನಿ. ಆದ್ರೆ ನಮ್ಮ ತಾಯಿ ತೀರೋದ್ರು. ನನ್ನ ಸೊಪ್ಪಳ್ಳಿ ನನ್ನ ಸಂಬಂಧಿಕರೆಲ್ಲ ಬಂದವ್ರೆ. ಬಹಳಷ್ಟು ಜನ ಇಲ್ಲಿ ಬಂಡಿರಾಮನಹಳ್ಳಿ, ಮಂಚೇನಹಳ್ಳಿ, ರಾಯನಕಲ್ಲು ಈ ಕಡೆ ಎಲ್ಲ ಬಹಳಷ್ಟು ಬಂಧುಗಳವ್ರೆ. ಸುಧಾಕರ್ ಅವರು ಬೈ ಎಲೆಕ್ಷನ್ ನಿಂತ್ಕೊಂಡ